ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್. ಈಗಾಗಲೇ ತಮ್ಮನೇಲಲ್ಲಿ ನೋಡಿರ್ತೀರ, ನಾನು ಕೂದಲು ಕಟ್ ಮಾಡಿಸಿದ ನಿಜಾನ ಸುಳ್ಳ. ಕೆಲವರೆಲ್ಲ ಸಾಕಷ್ಟು ಕಮೆಂಟ್ ಮಾಡ್ತಾಯಿದ್ರಿ, ನಿಮ್ಮ ಹೇರ್ ಕಟ್ ಮಾಡಿಸಿದ ವಿಡಿಯೋ ಹಾಕಿ ಅಂತ ಅಂದ್ಬಿಟ್ಟು. ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಡೌಟ್ ಇದ್ದೇ ಇರುತ್ತೆ. ಕೆಲವ್ರು ಏನು ಅನ್ಕೋತಾರೆ ಅಂತಂದರೆ, ಲಾಂಗ್ ಹೇರ್ ಇರಲ್ಲ ಇವ್ರ ಹತ್ರ, ಬರೀ ಶಾರ್ಟ್ ಹೇರೇ ಇರುತ್ತೆ, ಅದನ್ನು ಲಾಂಗ್ ಹೇರ್ ಥರ ಎಡಿಟ್ ಮಾಡಿಬಿಟ್ಟು ಹಾಕ್ಬಿಟ್ಟಿರ್ತಾರೆ ಅಂತಂದ್ಬಿಟ್ಟು. ಆಮೇಲೆ ಇನ್ನೂ ಒಂದಷ್ಟು ಜನ ತಿಳ್ಕೊಂಡಿರ್ತಾರೆ, ಇವ್ರ ಹತ್ರ ಬರೀ ಶಾರ್ಟ್ ಹೇರ್ ಇದ್ದು ಲಾಂಗ್ ಹೇರ್ ಥರ ನಾವು ಬೆಳೆಸಿದ್ದೀವಿ, ಈ ಥರ ಅಪ್ಲೈ ಮಾಡ್ತೀವಿ, ಆ ಥರ ಹೇರ್ ಪ್ಯಾಕ್ಗಳು ಹಾಕ್ತೀವಿ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಜನ ಅಂದ್ಕೊಂಡಿರ್ತಾರೆ. ನನಗೊಂದಷ್ಟು ಕಮೆಂಟ್ಗಳು ಮತ್ತು DM ಕೂಡ ಮಾಡ್ತಾಯಿದ್ರಿ, ನೀವು ನಿಜವಾಗ್ಲೂ ಕೂದಲು ಕಟ್ ಮಾಡಿಸಿದ್ರ, ಇಲ್ಲ ಇರೋದೇ ಇಷ್ಟ ನಿಮ್ಮದು, ಹಾಗೆ ಹೀಗೆ ಅಂತಂದ್ಬಿಟ್ಟು. ಆದರೆ ನಂದು ಲಾಂಗ್ ಹೇರ್ ಇದ್ದು ಅದನ್ನು ಕೂದಲು ನಿಜವಾಗ್ಲೂ ನಾನು ಕಟ್ ಮಾಡಿಸಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಮಧ್ಯದಲ್ಲಿ ಒಂದು 2-3 ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ಏಕೆಂತಂದರೆ ಕೆಲವ್ರು ಅಂತಾರೆ ಹೇರ್ ಕಟ್ ಮಾಡಿಸಿದ ವಿಡಿಯೋನ ಹಾಕಿ ಅಂತಂದ್ಬಿಟ್ಟು. ಆದರೆ ಕೆಲವು ಸಲೂನ್ಗಳಲ್ಲಿ, ಕೆಲವು ಪಾರ್ಲರ್ಗಳಲ್ಲಿ ಆ ರೀತಿ ಅವೈಲಬಲ್ ಇರೋದಿಲ್ಲ. ಹಾಗಾಗಿ ನಾನು ಒಂದಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿರ್ತೀನಿ, ನೀವು ನೋಡ್ಬೋದು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ. ಮತ್ತು ನಾನು ಹೇರ್ ಕೇರ್ ಕೂಡ ಮಾಡ್ತಿದ್ದೆ ಆ್ಯಕ್ಚುಲಿ. ಕೆಲವೊಂದು ಸತಿ ಹೇರ್ ಕೇರ್ ಮಾಡುವಾಗ ವೀಡಿಯೋಸ್ಗಳೆಲ್ಲ ಅಂದರೆ ನಾನು ವೀಡಿಯೋಸ್ ಮಾಡ್ಕೊಂಡಿರಲ್ಲ. ಹಾಗಾಗಿ ಆದರೆ ನಾನು ಜೆನ್ಯೂನಾಗಿ ಏನು ಅಪ್ಲೈ ಮಾಡ್ತಿದ್ನೋ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೊರತು ಬೇರೆ ಯಾರೋ ಮಾಡ್ತಿದ್ದಾರೆ ನೀವು ಮಾಡಿ ಅಂತ ಅನ್ನೋಷ್ಟು ಹೇಳೋಕ್ಕಾಗಲ್ಲ. ಏಕೆಂತಂದರೆ ನಾವು ಅದನ್ನು ಟೆಸ್ಟ್ ಮಾಡಿರಬೇಕು, ನಾವು ಅದನ್ನು ಅಪ್ಲೈ ಮಾಡಿದ್ದಾಗ ನಿಮಗೂ ಸಹಾಯ ಆಗ್ಬೋದು ಅಂತಂದ್ಬಿಟ್ಟು ನಾವು ನಿಮ್ಮ ಹತ್ರ ಶೇರ್ ಮಾಡ್ತೀವಿ. ಹಾಗಾಗಿ ನಾನು ಕೂಡ ಹೇರ್ ಕೇರ್ ತುಂಬಾ ಮಾಡ್ತೀನಿ. ಏಕೆಂದರೆ ನನಗೂ ಲಾಂಗ್ ಹೇರ್ ಅಂತಂದರೆ ತುಂಬಾ ಇಷ್ಟ. ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ? ತುಂಬ ಅಂತಂದರೆ ಎಲ್ಲೋ ರೇರ್ ಪರ್ಸನ್ಗೆ ಸ್ವಲ್ಪ ಶಾರ್ಟ್ ಹೇರ್, ಕೆಲವ್ರಿಗೆ ಶಾರ್ಟ್ ಹೇರ್ಗಳು ಇಷ್ಟ ಆಗುತ್ತೆ, ಕೆಲವ್ರಿಗೆ ಲಾಂಗ್ ಹೇರ್ ಅಂತಂದರೆ ತುಂಬ ಇಷ್ಟ ಇರುತ್ತೆ. ಚೆನ್ನಾಗಿ ಕಾಣ್ಬೋದು ಲಾಂಗ್ ಹೇರಲ್ಲಿ, ತುಂಬ ಒಳ್ಳೆ ಲುಕ್ ಕೊಡುತ್ತೆ ಅನ್ನೋರಿಗೆ ಕೆಲವ್ರಿಗೆ ತುಂಬಾ ಇಷ್ಟ ಇರುತ್ತೆ. ಆ ರೀತಿಯಲ್ಲಿ ನನಗೂ ಕೂಡ ತುಂಬಾ ಲಾಂಗ್ ಹೇರ್ ಅಂತಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಅದನ್ನೇ ಮೇಂಟೈನ್ ಮಾಡ್ತಾಯಿದ್ದೆ ಕೂಡ. ಅಂತಂದರೆ ಒಂದಷ್ಟು ಹೇರ್ ಪ್ಯಾಕ್ಗಳನ್ನ ಹಾಕೊಳ್ಳೋದು, ಮನೆಯಲ್ಲೇ ಇರುವ ತುಂಬಾ ದೊಡ್ಡದಾಗಿ ಸಿಗದೇ ಇರೋವಂಥ ಒಂದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಅದರಿಂದ ಹೇರ್ ಪ್ಯಾಕ್ ಮಾಡ್ಕೊಳ್ಬೇಕಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋಷ್ಟು ಏನಿರಲ್ಲ. ಮನೆಯಲ್ಲೇ ಇರುವ ಮೆಂತ್ಯ ಮತ್ತು ಈ ಮೊಸರು, ಅಗಸೆ ಬೀಜ, ಕರ್ಬೇವಿನ ಸೊಪ್ಪು, ಕೊಬ್ಬರಿ ಎಣ್ಣೆ, ಇವುಗಳನ್ನೆಲ್ಲ, ಈರುಳ್ಳಿ, ಇದನ್ನೆಲ್ಲ ಬಳಸ್ಕೊಂಡು ನಾನು ಹೇರ್ ಪ್ಯಾಕ್ಗಳನ್ನ ಮಾಡ್ಕೊಳ್ತಾ ಇದ್ದಿದ್ದು. ಮತ್ತು ಇದ್ರ ಜೊತೆಗೆ ನಾನು ಸಾಕಷ್ಟು ಕೆಲವೊಂದು ಸತಿ ಏನು ಮಾಡ್ತಿದ್ದೆ ಅಂತಂದರೆ, ಈ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ತರಕಾರಿಗಳನ್ನ ಕಟ್ ಮಾಡ್ತಾರೆ. ಹಾಗೆ ನಮ್ಮ ಮನೆಯಲ್ಲೂ ತರಕಾರಿಗಳನ್ನ ಬಳಸುವಾಗ ಅದ್ರದ್ದು ಸಿಪ್ಪೆ ಇರುತ್ತೆ ನೋಡಿ, ಈ ಕ್ಯಾರೆಟ್ ಸಿಪ್ಪೆ ಆಗಿರ್ಬೋದು, ಇಲ್ಲ ಬೀಟ್ರೋಟ್ ಸಿಪ್ಪೆ, ಈ ರೀತಿ ಸಿಪ್ಪೆಗಳನ್ನ ಬಳಸ್ಕೊಂಡು ನಾನು ಅದನ್ನು ಪೇಸ್ಟ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಳುವೆ ನಾನು. ಹಾಗಾಗಿ ಅದೇ ರೀತಿ ತುಂಬ ಚೆನ್ನಾಗಿ ನಾನು ಹೇರ್ ಕೇರ್ ಮಾಡ್ಕೊಳ್ತಾ ಇದ್ದೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ತಿದ್ದೆ ನಾನು. ಎಲ್ಲೇ ಹೋದರೂ ಸೀಸನ್ಗೆ ತಕ್ಕಂತೆ ಏನಾದರೂ ಔಟ್ಸೈಡ್ ಹೋದರೆ, ಇಲ್ಲಾಂತಂದರೆ ಏನಾದರೂ ಮನೇಲಿದ್ದರೆ ನೈಟ್ ಹೇರ್ ಕೇರು, ಡೇ ಹೇರ್ ಕೇರು, ಈ ರೀತಿ. ಆಮೇಲೆ ಆಯಿಲ್ ಮಸಾಜಿಂಗು, ಯಾವ ರೀತಿ ಮಸಾಜ್ ಮಾಡೋದು, ಹೇರ್ ವಾಶ್ ಮಾಡೋದು, ಹೇರ್ ವಾಶಿಗೆ ಇದೇ ಶಾಂಪೂ ಯೂಸ್ ಮಾಡಬೇಕು, ಇದೇ ರೀತಿ ಅಪ್ಲೈ ಮಾಡಬೇಕು ಅಂತ ಒಂದಷ್ಟು ನಾನು ತಿಳ್ಕೊಂಡು ಅದೇ ರೀತಿ ನಾನು ಫಾಲೋ ಮಾಡ್ತಾ ಬಂದಿದ್ದು. ಆದರೆ ಕೆಲವು ಸಂದರ್ಭ ಒಂದಷ್ಟು ಬೇಕು, ಅವಶ್ಯಕತೆ ಇದ್ದಾಗ ನಾವು ಕಟ್ ಮಾಡಿಸ್ಬಿಡ್ತೀವಿ, ಗೊತ್ತಾಗಲ್ಲ ಅದು ನಾವು ಇವತ್ತೊಂದು ದಿನ ಕಟ್ ಮಾಡಿಸ್ತೀವಿ ಅಂತ ನಾವೇ ಅಂದ್ಕೊಂಡಿರಲ್ಲ. ಕಟ್ ಮಾಡಿಸ್ಬೇಕಾದ ಸಂದರ್ಭ ಬಂದಿರುತ್ತೆ, ಹಾಗಾಗಿ ಕಟ್ ಮಾಡಿಸಿದ್ದು. ಇವಾಗ ನೋಡ್ತಾ ಇರ್ಬೋದು ಕ್ಲಿಪ್ಪಿಂಗ್ಸ್ಗಳನ್ನ ನಾನು ಆ್ಯಡ್ ಮಾಡಿದ್ದೀನಿ. ಅದು ನನ್ನದೇ, ಅದು ಒರಿಜಿನಲ್ ಹೇರು. ಇವಾಗ ಇಷ್ಟೇ ಇರೋದು, ನಾನು ಇಷ್ಟಕ್ಕೆ ಕಟ್ ಮಾಡಿಸಿದ್ದೀನಿ. ಈಗ ನೆಕ್ಸ್ಟ್ ನಾನು ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ನಾನು ತಿರ್ಗಾ ಹೇರ್ ಕೇರ್ ಹೇಗೆ ಮಾಡ್ತೀನಿ, ನಾನು ಮೊದಲು ಥರನೇ ಅದನ್ನೇ ಕಂಟಿನ್ಯೂ ಮಾಡಿ ಹೇರ್ ಕೇರ್ ಹೇಗೆ ಮಾಡ್ತೀನಿ ಅನ್ನೋದನ್ನು ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೆಲವ್ರು ಅಂದ್ಕೊಳ್ಬೋದು, ಇಲ್ಲ ಇವರು ಲಾಂಗ್ ಹೇರ್ ಇರಲ್ಲ, ಶಾರ್ಟ್ ಹೇರ್ ಇರುತ್ತೆ, ಬರೀ ನಮಗೆ ಹೇಳೋಕ್ಕೋಸ್ಕರ ಒಂದಷ್ಟು ವೀಡಿಯೋಸ್ಗಳನ್ನ ಮಾಡ್ತಾರೆ ಅಂತಂದ್ಬಿಟ್ಟು. ಅವೆಲ್ಲ ಸುಳ್ಳು. ನಾನು ಏನು ಜೆನ್ಯೂನಾಗಿ ನಾನು ಏನು ಅದನ್ನು ಅಪ್ಲೈ ಮಾಡಿ ಹೇರ್ ಕೇರ್ ಮಾಡ್ತಿದ್ನೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದಿದ್ದು. ಹಾಗಾಗಿ ನಾನು ನೆಕ್ಸ್ಟು ಇನ್ನು ಒಂದು 15 ಡೇಸ್ ಬಿಟ್ಟು ನಾನು ಕೂಡ ಹೇರ್ ಕೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸದ್ಯದ ಮಟ್ಟಕ್ಕೆ ಅಂತಂದರೆ ನಮಗೂ ಬೇಜಾರಿರುತ್ತೆ, ಕಟ್ ಮಾಡಿಸ್ಬಿಟ್ವಲ್ಲ, ಹೇರು ಅಷ್ಟೊಂದು ಲಾಂಗ್ ಇತ್ತು, ಇಷ್ಟು ಶಾರ್ಟ್ ಆಯ್ತಲ್ಲ ಅಂತ ನಮಗೂ ಸ್ವಲ್ಪ ಬೇಜಾರಿರುತ್ತೆ. ಅದೇ ಹೇಳಿಲ್ವ, ಕೆಲವೊಂದು ಅಗತ್ಯ ಅನುಸಾರ ಕಟ್ ಮಾಡಿಸ್ಲೇಬೇಕಾದ ಸಂದರ್ಭಕ್ಕೆ ತಕ್ಕಂತೆ ನಾವು ಏನೋ ಒಂದು ಅದು ಸಿಚುವೇಶನ್ ಇತ್ತು, ಹಾಗಾಗಿ ಕಟ್ ಮಾಡಿಸ್ಬೇಕಾಯ್ತು, ಮಾಡಿಸ್ಬಿಟ್ಟೆ. ಇವಾಗ ಮತ್ತೆ ಅದನ್ನು ತಿರ್ಗಾ ತೊಗೊಬಂದು ಜೋಡಿಸ್ಬೇಕು ಅಂದರೆ ಆಗೋಲ್ಲ. ಬಟ್ ಹೇರ್ ಕೇರ್ ಮಾಡಬೇಕು ಅಷ್ಟೇ. ಅಷ್ಟು ಲಾಂಗ್ ಹೇರ್ ಇದ್ದಿನ ಇಷ್ಟು ಶಾರ್ಟ್ ಮಾಡಿಸೋದಕ್ಕೆ ಇದೇ ರೀಸನ್ ಅಷ್ಟೇ. ಏನೋ ಒಂದು ಇರುತ್ತೆ, ಆ ಸಿಚುವೇಶನ್ಗೆ ತಕ್ಕಂತೆ ನಾವು ಕಟ್ ಮಾಡಿಸ್ಬಿಟ್ಟಿರ್ತೀವಿ. ಬಟ್
ಖಂಡಿತ ನಾನಂತೂ ಕಟ್ ಮಾಡಿಸಿದ ತಕ್ಷಣ ಅಯ್ಯೋ ಬಿಟ್ಟಾಕು, ಬೆಳೆದ್ರೆ ಬೆಳೀಲಿ ಇಲ್ಲಾಂದರೆ ಇಲ್ಲ ಅನ್ನೋವಂಥ ಪರ್ಸನ್ ಅಲ್ಲ. ನಾನು ಕೇರ್ ಮಾಡ್ತೀನಿ. ನಾನು ಎಷ್ಟು ಕಟ್ ಮಾಡಿಸಿದ್ನೋ ಅಷ್ಟೇ ನಾನು ರೀಗ್ರೋತ್ ಮಾಡ್ಕೊಳ್ತೀನಿ. 1 ವರ್ಷದಲ್ಲೇ ನಾನು ಯಾರಿಗಾದ್ರೂ ಒಂದೇ ದಿನಲ್ಲೇ ಓವರ್ ನೈಟೇ ಹೇರ್ ಬಂದ್ಬಿಡಬೇಕು ಅಂತ ಯಾರಿಗೂ ಬರಲ್ಲ. ನಾನು ವೆಯ್ಟ್ ಮಾಡಿ ಪೇಷನ್ಸಿಂದ 1 ವರ್ಷ ತನಕ ಮತ್ತೆ ಕೇರ್ ಮಾಡ್ತೀನಿ. ಆ್ಯಸ್ ಯೂಶ್ವಲ್ 1 ವರ್ಷ ಆದಮೇಲೆ ಅಷ್ಟೇ ಹೇರ್ ಬಂದರೂ ಬರುತ್ತೆ. ಅದು ಸಿಂಪಲಾಗೆ ಕೇರ್ ಮಾಡೋದು. ನಾನು ತುಂಬಾ ದೊಡ್ಡ ಬ್ರ್ಯಾಂಡ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀನಿ, ಆ ಥರ ಬ್ರ್ಯಾಂಡ್ ಶಾಂಪುಗಳನ್ನ ಯೂಸ್ ಮಾಡ್ತೀನಿ ಅನ್ನೋದೇನೂ ಇಲ್ಲ. ನಾರ್ಮಲ್ ಲೈಫಲ್ಲಿ ಹೇಗೆ ಶಾಂಪುಗಳು ಸಿಗುತ್ತೋ ಅದನ್ನೇ ನಾನು ಯೂಸ್ ಮಾಡೋದು. ಅಂತಲೇ ನಾನು ಬರೀ ಸೀಗೆ ಪುಡಿ ಇಲ್ಲಾಂತಂದರೆ ಈ ಸತಿ ಕೊಬ್ಬರಿ ಎಣ್ಣೆ ಬದಲಿಗೆ ಒಂದು ಬೇರೆ ಇನ್ಯಾವ್ದಾರು ಆಯಿಲ್ನ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಏಕೆಂತಂದರೆ ಇನ್ನು ಅಲ್ಲೇ ಬೆಟರ್ ರಿಸಲ್ಟ್ ಸಿಗ್ಬೋದು ಅನ್ನೋದಕ್ಕೋಸ್ಕರ ಅದನ್ನು ಯಾವ ಆಯಿಲ್ನ ಬಳಸ್ತೀನಿ ಅನ್ನೋದನ್ನ ನಾನು ನಿಮಗೆ ರಿವ್ಯೂ ಕೊಡ್ತೀನಿ. ಇನ್ ಕೇಸ್ ಏನಾದರೂ ನಿಮಗೂ ಅದು ಹೆಲ್ಪ್ಫುಲ್ ಅನಿಸಿದ್ರೆ ನೀವು ಕೂಡ ಅದನ್ನು ಯೂಸ್ ಮಾಡ್ಬೋದು. ನಾನು ಯಾವ್ಯಾವ ರೀತಿ ಹೇರ್ ಕೇರ್ ಮಾಡ್ತೀನಿ ಅದು ನಿಮ್ಗೇನಾದರೂ ಹೆಲ್ಪ್ಫುಲ್ ಆಗಿದ್ದರೆ ನೀವು ಅದನ್ನು ಟ್ರೈ ಮಾಡ್ಬೋದು. ನಿಮಗೂ ಅದರಿಂದ ಏನಾದರೂ ಸಹಾಯ ಆಗುತ್ತೆ. ನಾನು ಮಾಡೋ ಒಂದಷ್ಟು ಹೇರ್ ಕೇರ್ ಗಳು ನಿಮಗೂ ಅದು ಅನ್ವಯಿಸುತ್ತೆ, ಸಹಾಯ ಆಯಿತು ಕಣಪ್ಪ, ಹೆಲ್ಪ್ ಆಯಿತು ಅಂತಂದರೆ ನೀವು ಕೂಡ ಕಂಟಿನ್ಯೂ ಮಾಡಿ. 1 ವರ್ಷ ತನಕ ಚಾಲೆಂಜ್ ಮಾಡಿ, ಅದು ಕಂಟಿನ್ಯೂಸ್ ಆಗಿ ಬೆಳೀತಾ ಬರುತ್ತೆ. ಹಾಗಾಗಿ ಇದೊಂದು ಕ್ಲಾರಿಟಿ ಕೊಡಬೇಕಿತ್ತು. ನಂದು ಲಾಂಗ್ ಹೇರ್ ಇರಲಿಲ್ಲ, ಶಾರ್ಟ್ ಹೇರೇ ಇತ್ತು. ಇವ್ರು ಬರೀ ಲಾಂಗ್ ಹೇರ್ಗೆ ಕೇರ್ ಮಾಡಿ ಅಂತ ಅಂದ್ಬಿಟ್ಟು ಏನೇನಾದರೂ ಹೇಳ್ತಾರೇನೋ, ಬೇರೆ ಇನ್ಫಾರ್ಮೇಷನ್ ಕೊಡ್ತಾರೇನೋ ಅಂತ ಅನ್ನೋರಿಗೆ ಇದೊಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅಂದ್ಕೊಂಡಿದ್ದೀನಿ. ಜೆನ್ಯೂನಾಗಿ ಕ್ಲಾರಿಟಿ ಕೊಡ್ತಾ ಇರೋದು ನಾನೇನು ಬಳಸಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನೀವು ಮಾಡಲೇಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ಬಟ್ ನಿಮ್ಗೆ ಅದು ಅನ್ವಯಿಸಿದ್ರೆ, ಅದು ಸಹಾಯ ಆದರೆ ಖಂಡಿತವಾಗ್ಲೂ ನೀವು ಅದನ್ನು ಟ್ರೈ ಮಾಡಿ ಅಂತ ಹೇಳ್ಬೋದು ಅಷ್ಟೇ. ಇದನ್ನು ಮಾಡಬೇಡಿ, ಓವರ್ ನೈಟ್ ಹೇರ್ ಲಾಂಗ್ ಹೇರ್ ಬಂದುಬಿಡುತ್ತೆ, ಇಲ್ಲ ಇಷ್ಟು ತಿಂಗಳಲ್ಲಿ ಲಾಂಗ್ ಹೇರ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಾನು ಹೇರ್ ಕಟ್ ಮಾಡಿಸಿದ್ದು ನಿಜಾನ ಸುಳ್ಳು ಅನ್ನೋದು ಒಂದು ಕ್ಲಾರಿಟಿ ಕೊಡಬೇಕಿತ್ತು. ನಿಮ್ಗೆ ಅನಿಸುತ್ತೆ ಈ ವಿಡಿಯೋಯಿಂದ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಬಿಟ್ಟು. ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.